ದಾನದ ಬಗ್ಗೆ ಪ್ರವಚನ ಮಾಡೋದು ಸುಲಭ, ದಾನ ಕೊಡೋದು ಕಷ್ಟ. ಮಾತನಾಡದೆ ದಾನ ಕೊಡೋರು ಶ್ರೋತೃಗಳ ಗುಂಪಿನಲ್ಲಿ ಕೂತಿರ್ತಾರೆ, ದಾನ ಕೊಡದೆ ಮಾತಾಡೋರು ವೇದಿಕೆ ಮೇಲೆ ಕೂತಿರ್ತೇವೆ. ಆದ್ದರಿಂದ ಹಾಗಾಗಬಾರದು. ಆದರೆ ಕೊಡುವವರಿಗೆ ಮಾಹಿತಿಯನ್ನು, ಪುರಾಣಗಳಲ್ಲಿ ಬರುವ ಮಾಹಿತಿಯನ್ನು ತಿಳಿದುಕೊಂಡಾಗ ಇನ್ನಷ್ಟು ಅವರಿಗೆ ದಾನ ಕೊಡುವುದಕ್ಕೆ ಯೋಗ್ಯವಾದ ಒಂದು ಯೋಚನೆಗಳು, ಸ್ಫೂರ್ತಿಗಳು ಬರುವ ಅವಕಾಶಗಳಿರೋದರಿಂದ ಅದನ್ನು ತಿಳಿಸೋದು ಅದು ಅವಶ್ಯ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಅನ್ನದಾನಾತ್ ಪರಂ ನಾಸ್ತಿ ನ ಭೂತಂ ನ ಭವಿಷ್ಯತಿ ಹಸ್ತೇಶ್ವ ರಥದಾನಿ ದಾಸೀದಾಸ ಗೃಹಾಣಿ ಚ ಅನ್ನದಾನಸ ಸರ್ವಾಣಿ ಕಲಾಂ ನಾರಹಂತಿ ಷೋಡಶೀಂ ಅಂತ ಹೇಳ್ತಾರೆ. ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅದನ್ನು ಬೇರೆ ಪುರಾಣಗಳಲ್ಲಿ ವಿವರವಾಗಿ ಹೇಳ್ತಾರೆ. ಅನ್ನದಾನ ಮಾಡಿದ್ರೆ ಅವನು ಆಯುರ್ದಾನ ಮಾಡಿದ ಹಾಗೆ ಅಂತ ಅರ್ಥ. ಯಾಕೆಂದರೆ ಅನ್ನಗತ ಪ್ರಾಣಾಹ ಅಂತಂತಾರೆ. ಅನ್ನದಿಂದಲೇ ನಮ್ಮ ಪ್ರಾಣ ಉಳ್ಕೊಂಡಿರೋದು. ಆದ್ದರಿಂದ ಯಾರು ಅನ್ನವನ್ನು ದಾನ ಕೊಡ್ತಾರೆ ಅವರು ಆಯುರ್ದಾನ ಮಾಡಿದ ಹಾಗಾಗತ್ತೆ ಅನ್ನುವಂಥ ಮಾತು ಬೇರೆ ಪುರಾಣಗಳಲ್ಲಿ ಬರುತ್ತೆ. ಆದ್ದರಿಂದ ಅನ್ನದಾನ ಅನ್ನೋದು ಬಹಳ ಶ್ರೇಷ್ಠ. ಅದರೊಳಗೊಂದು ಸೂಕ್ಷ್ಮ ಹೇಳ್ತಾರೆ, ಸತ್ಪಾತ್ರರಿಗೆ ದಾನ ಕೊಡಬೇಕು ಅನ್ನೋದು ಶಾಸ್ತ್ರದಲ್ಲಿ ಹೇಳ್ತಾರೆ. ಸತ್ಪಾತ್ರರಿಗೆ ದಾನ ಕೊಡಬೇಕು. ದಾನ ಕೊಡೋ ಕ್ರಮಗಳು ಹೇಗೆ ಅನ್ನೋದನ್ನು ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಶ್ರದ್ಧಯಾ ದೇಯಂ ಅಶ್ರದ್ಧಯಾ ದೇಯಂ ಹ್ರಿಯಾ ದೇಯಂ ಭಿಯಾ ದೇಯಂ ಸಂವಿದಾ ದೇಯಂ ಅಂತ ನಾನಾ ತರಹದ ಕ್ರಮವನ್ನು ಹೇಳ್ತಾರೆ. ಏನು ಅಂದರೆ ಶ್ರದ್ಧೆಯಿಂದ ದಾನ ಕೊಡಬೇಕು. ಶ್ರದ್ಧೆಯಿಂದ ದಾನ ಕೊಡೋದು ಅಂದರೆ ಏನರ್ಥ? ದಾನ ಅನ್ನೋದು ಒಂದು ಪವಿತ್ರವಾದ, ಭಗವಂತನಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಪವಿತ್ರ ಧಾರ್ಮಿಕ ವಿಧಿ. ಅದನ್ನು ಕೊಡೋದರಿಂದ ಭಗವದ್ ಅನುಗ್ರಹವಾಗತ್ತೆ ಎಂಬ ಶಾಸ್ತ್ರದ ಮೇಲೆ ನಂಬಿಕೆ ಇಟ್ಟುಕೊಂಡು ದಾನದಿಂದ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನುವ ಒಂದು ನಂಬಿಕೆ ಇಟ್ಟುಕೊಂಡು ಕೊಡೋ ದಾನ. ಕೊಡುವವನಲ್ಲಿ ಭಗವಂತ ನಿಂತು ಕೊಡ್ತಾನೆ, ತೆಗೆದುಕೊಳ್ಳುವವನಲ್ಲಿ ಭಗವಂತ ನಿಂತು ತೆಗೆದುಕೊಳ್ತಾನೆ ಎಂಬ ಎಚ್ಚರಿಕೆ ಇಟ್ಟುಕೊಂಡು ಶ್ರದ್ಧೆಯಿಂದ ಕೊಡ್ತಕ್ಕ ದಾನ. ಶ್ರದ್ಧೆ ಇಲ್ಲ ಅಂತ ಹೇಳಿ ದಾನ ಕೊಡೋದು ನಿಲ್ಲಿಸಬೇಡಿ. ಅಶ್ರದ್ಧಯಾ ದೇಯಂ. ಶ್ರೀಮದ್ ವಾದಿರಾಜರು ಹೇಳ್ತಾರೆ, ಅಶ್ರದ್ಧಯಾಪಿ ದೇಯಮೇವ. ಶ್ರದ್ಧೆ ಇಲ್ಲದೆ ಹೋದರೂ ಚಿಂತೆ ಇಲ್ಲ, ದಾನ ಮಾಡಿರಿ. ಯಾಕೆಂದರೆ ಬರೋ ಜನ್ಮಕ್ಕೆ ನಿಮಗೆ ಬರಬೇಕಲ್ಲ, ನಿಮಗೆ ಬದುಕಲಿಕ್ಕೆ. ಅದಕ್ಕೋಸ್ಕರ ಶ್ರದ್ಧೆ ಇಲ್ಲದೆ ಹೋದರೂ ಚಿಂತೆ ಇಲ್ಲ, ದಾನ ಮಾಡೋದು ಬಿಡಬೇಡಿ. ಯಾಕೆಂದರೆ ದಾನ ಅನ್ನೋದು ಪ್ರಧಾನ, ಶ್ರದ್ಧೆ ಅನ್ನೋದು ಅದಕ್ಕೆ ಅಂಗವಾದದ್ದಿಲ್ಲ ಅಂಥೇಳಿ ಪ್ರಧಾನವಾದದ್ದು ಬಿಡಬಾರದು ಅಂತ ಒಂದು ಶಾಸ್ತ್ರದ ನಿಯಮ. ಅಂದರೆ ನಾವು ನಮ್ಮೂರಲ್ಲಿ ಬಾವಿ ಇತ್ತು, ದಿನ ದೇವ್ರ ಪೂಜೆ ಮಾಡ್ತಾಯಿದ್ವಿ. ಈ ಊರಿಗೆ ಬಂದ ಮೇಲೆ ಬಾವಿ ಇಲ್ಲ, ಅದಕ್ಕೆ ದೇವ್ರ ಪೂಜೆನೇ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ, ದೇವ್ರ ಪೂಜೆ ಮಾಡಬೇಕು ಅನ್ನೋದು ಪ್ರಧಾನ, ಬಾವಿ ನೀರು ಅನ್ನೋದು ಅದಕ್ಕೆ ಅಂಗ. ಬಾವಿ ನೀರು ಸಿಗದೆ ಹೋದರೆ ಯಾವ ನೀರು ಕುಡಿದು ನೀವು ಬದುಕೊಂಡಿದ್ದೀರೋ ಆ ನೀರಲ್ಲೇ ಪೂಜೆ ಮಾಡಬೇಕು, ಪೂಜೆ ಬಿಡಬಾರದು, ಅದು ಪ್ರಧಾನ. ನಾವು ಬಾವಿ ನೀರು ಸಿಕ್ಕಿಲ್ಲ ಅಂಥೇಳಿ ಪೂಜೆನೇ ಬಿಡ್ತೇವೆ, ಸ್ನಾನವೇ ಬಿಡ್ತೇವೆ ಅಂತಂದರೆ ಅದು ದಡ್ತನ. ಅದು ಅದರಿಂದ ಪ್ರಧಾನವಾದದ್ದು ಬಿಡಬಾರ್ದು. ಅಂಗವಾದದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾವು ಪ್ರಧಾನವಾದ ಬಿಡದೆ ಮಾಡಿದಾಗ ದೇವರು ಕ್ಷಮಿಸ್ತಾನೆ. ಅದರಿಂದ ಶ್ರದ್ಧೆ ಅನ್ನೋದು ಅಂಗ, ದಾನ ಅನ್ನೋದು ಪ್ರಧಾನ. ಆದ್ದರಿಂದ ಶ್ರದ್ಧೆ ಇಲ್ಲದೆ ಹೋದರೂ ಚಿಂತೆ ಇಲ್ಲ, ದಾನ ಮಾಡಿರಿ. ಯಾಕೆಂದರೆ ದಾನ ಮಾಡದೆ ಹೋದರೆ ಬರೋ ಜನ್ಮಕ್ಕೆ ನಿಮಗೇನು ಸಿಗೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಹೇಳ್ತಾರೆ. ಇನ್ನು ಸತ್ಪಾತ್ರರಿಗೆ ಭಿಯಾದೇಯಂ ಅಂತಾರೆ, ಹೆದರ್ಕೊಂಡು ದಾನ ಮಾಡಿರಿ ಅಂತಾರೆ. ಹೆದರ್ಕೊಂಡು ದಾನ ಮಾಡಿರಿ ಅಂದರೆ ಏನರ್ಥ? ನಾವು ಏನೂ ದಾನ ಮಾಡದೆ ಸತ್ತರೆ ನಾಳೆ ನಮಗೆ ಯಮಲೋಕದಲ್ಲಿ ಏನು ಶಿಕ್ಷೆ ಇದೆಯೋ ಏನೋ ಅಂತ ಯಮಲೋಕದ ಭಯದಿಂದಲಾದರೂ ದಾನ ಮಾಡಿರಿ ಹಾಗೆ ಅಂತಾರೆ. ಹ್ರಿಯಾದೇಯಂ, ನಾಚಿಕೆಯಿಂದ ದಾನ ಮಾಡಿರಿ. ಏನು ಅಂದರೆ ನಮಗಿಂತ ಕಡಿಮೆ ಸಂಪತ್ತು ಇರೋರು ದಾನ ಕೊಡ್ತಾ ಇದ್ದಾರೆ, ಅವರಿಗಿಂತ ಹೆಚ್ಚು ಸಂಪತ್ತು ನಮಗೆ ದೇವರು ಕೊಟ್ಟಿದ್ದಾನೆ, ನಾವು ದಾನ ಕೊಡದವ್ರ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಕೊಂಡಾದರೂ ಆ ಸಂಕೋಚಕ್ಕೋಸ್ಕರ ಆದರೂ ದಾನ ಮಾಡಿರಿ ಹಾಗೆ ಅಂತ ನಾನಾ ಪ್ರಕಾರಗಳನ್ನು ನಮ್ಮ ಸಮಾಜದ ಸ್ಥಿತಿಯನ್ನು ನೋಡಿ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಉತ್ತಮವಾದದ್ದು ಸಂವಿದಾದೇಯಂ. ಸಂವಿತ್ ಅಂದರೆ ಒಳ್ಳೆ ತಿಳುವಳಿಕೆ ಇಟ್ಟುಕೊಂಡು ದಾನ ಮಾಡೋದು ಸರ್ವಶ್ರೇಷ್ಠ. ಆ ದಾನಕ್ಕೆ ಮಹತ್ವ ಬರೋದು ದೇಶ ಕಾಲಗಳಿಂದ. ಪುಣ್ಯ ದೇಶದಲ್ಲಿ, ಪುಣ್ಯ ಕಾಲದಲ್ಲಿ ಪುಣ್ಯ ವಸ್ತುವನ್ನು ದಾನ ಕೊಡೋದ್ರಿಂದ ದಾನಕ್ಕೆ ಮಹತ್ವ ಜಾಸ್ತಿ ಅಂತಾರೆ. ಆಮೇಲೆ ಎಚ್ಚರಿಸ್ತಾರೆ, ಪುಣ್ಯ ದೇಶ ಪುಣ್ಯ ಕಾಲಗಳು ಇರಿದ್ರೆ ಸಂತೋಷ, ಪುಣ್ಯ ದೇಶ ಪುಣ್ಯ ಕಾಲಗಳಿಲ್ಲ ಅಂತ ಹೇಳಿ ದಾನ ಕೊಡಬೇಡಿ. ಆಚಾರ್ಯ ನಿಮ್ಗೊಂದು ದಾನ ಕೊಡಬೇಕು ಅಂತ ಅಂದ್ಕೊಂಡು ನೀವು ಬೆಂಗಳೂರಲ್ಲಿ ಸಿಕ್ಬಿಟ್ರಿ, ನೀವೇನಾದ್ರು ಉಡುಪಿಲಿ ಸಿಕ್ಕಿದ್ರೆ ದಾನ ಕೊಡ್ತಾ ಇದೆ, ಪುಣ್ಯಕ್ಷೇತ್ರ ಅದು ಅಂತ ಈ ರೀತಿಯ ಆಲೋಚನೆಗಳನ್ನು ಮಾಡಬಾರ್ದು. ಯಾಕೆಂದರೆ ನಮಗೆ ಯಾವತ್ತು ದಾನ ಕೊಡಬೇಕು ಅಂತ ಬುದ್ಧಿ ಬರುತ್ತೋ ಆಗಲೇ ಕೊಟ್ಬಿಡಿ. ಯಾಕೆಂದರೆ ಪುಣ್ಯ ದೇಶ ಪುಣ್ಯಕಾಲ ಸಿಕ್ಕಿದಾಗ ದಾನ ಕೊಡಬೇಕು ಅನ್ನೋ ಬುದ್ಧಿ ಬರದೇ ಇರಬಹುದು. ಆದ್ದರಿಂದ ಎಲ್ಲಿ ತನಕ
ನೀವು ಗಳಿಸುವ ಸಂಪತ್ತನ್ನು ಖರ್ಚು ಮಾಡೋದಕ್ಕೆ ನಿಮಗೇ ಸ್ವತಂತ್ರವಾದ ಅಧಿಕಾರ ಇದೆ. ಅಷ್ಟರೊಳಗೆ ಅದು ಮತ್ತು ಯಾವಾಗ ನಿಮ್ಗೆ ಇಷ್ಟಪಟ್ಟ ದಾನ ನೀವೇ ಕೈಯಾರೆ ಕೊಡುವಂತಹ ಅವಕಾಶ ಇದೆ, ಆಗ ನೀವು ದಾನ ಕೊಟ್ಬಿಡ್ರಿ. ಪುಣ್ಯ ದೇಶ ಕಾಲಗಳು ಹುಡುಕ್ತಾ ಕೂತ್ಕೋಬೇಡ್ರಿ. ಪುಣ್ಯ ದೇಶ ಕಾಲಗಳು ಸಿಕ್ಕಿದರೆ ಸಂತೋಷ, ಆದರೆ ಪುಣ್ಯ ದೇಶ ಕಾಲ ಸಿಗಲಿಲ್ಲ ಅಂಥೇಳಿ ದಾನವನ್ನು ನಿಲ್ಲಿಸಬೇಡಿ ಅನ್ನೋ ಎಚ್ಚರಿಕೆಗಳನ್ನು ಕೂಡ ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಹೇಳ್ತಾರೆ. ಸತ್ಪಾತ್ರರಿಗೆ ದಾನ ಕೊಡಬೇಕು ಅಂತ ಒಂದು ಮಾತು. ಸತ್ಪಾತ್ರರು ಅಂತಂದರೆ ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ಅಕಸ್ಮಾತ್ ಸತ್ಪಾತ್ರರು ಸಿಗಲಿಲ್ಲ, ಆವಾಗ ಏನು ಮಾಡಬೇಕು? ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸತ್ಪಾತ್ರರು ಸಿಕ್ಕಿದರೆ ಶ್ರದ್ಧೆಯಿಂದ ದಾನ ಕೊಡ್ಬೋದಪ್ಪ. ಸತ್ಪಾತ್ರರು ಸಿಕ್ಕಿಲ್ಲ, ಶ್ರದ್ಧೆನೇ ಬರಲ್ಲ ನಮಗೆ ದಾನ ಕೊಡೋಕ್ಕೆ, ಆವಾಗ ಏನು ಮಾಡಬೇಕು? ಅದಕ್ಕೆ 2 ಮಾರ್ಗ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ. ಶ್ರೀಮದ್ ವಾದರಾಜರು ಒಂದು ಸೊಗಸಾಗಿ ಅರ್ಥ ಹೇಳ್ತಾರೆ. ಅಶ್ರದ್ಧೆಯಾದೇಯಂ ಅನ್ನೋ ಮಾತಿಗೆ ಅವರೊಂದು ಹೊಸ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ನಿಮಗೆ ದಾನ ಕೊಡಬೇಕು. ಪುಣ್ಯ ದೇಶದಲ್ಲಿ ಸೇರಿದ್ದೆ, ಪುಣ್ಯಕ್ಷೇತ್ರದಲ್ಲಿ ಇದ್ದೀರಿ, ನೀವು ದಾನ ಕೊಡಬೇಕು. ಆದರೆ ಅಲ್ಲಿ ಯಾರೋ ಇದ್ದಾರೆ, ನಿಮಗೆ ಅವರು ಪಾತ್ರರು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ, ಅವರು ಕೊಡೋಕ್ಕೆ ಮನಸ್ಸು ಒಪ್ತಾ ಇಲ್ಲ, ಅವ್ರು ಬಿಟ್ಟರೆ ಬೇರೆ ಸತ್ಪಾತ್ರರು ಸಿಗ್ತಾ ಇಲ್ಲ. ಪುಣ್ಯ ಸ್ಥಳಕ್ಕೆ ಬಂದಿದ್ದೇವೆ ನಾವೀಗ, ಏನು ಮಾಡಬೇಕು? ಅದಕ್ಕೆ ವಾದರಾಜರಂತಾರೆ, ಅಶ್ರದ್ಧೆಯ ಅಂದರೆ ಅಂತಂದರೆ ಅಪಾತ್ರನ ಅಂತರ್ಯಾಮಿಯಾದ ಭಗವಂತನಲ್ಲಿ ಶ್ರದ್ಧೆ ಇಟ್ಟು ದಾನ ಕೊಟ್ಬಿಡ್ರಿ. ಅಶ್ರದ್ಧೆಯ ಅಂದರೆ ಹಾಗರ್ಥ ಮಾಡ್ತಾರೆ ಅವರು. ಅಂದರೆ ಪರಮಾತ್ಮನಲ್ಲಿ ಅಂತ ಅರ್ಥ. ಅಪಾತ್ರನಲ್ಲಿರುವ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಶ್ರದ್ಧೆ ಇಟ್ಕೊಂಡು ದಾನ ಕೊಡ್ರಿ. ಇವನೊಳಗಿರೋ ದೇವರಿಗೆ ಇದು ದಾನ ಅಂತ ಅನುಸಂಧಾನ ಮಾಡ್ಕೊಂಡು ಕೊಟ್ಬಿಡ್ರಿ. ಯಾಕೆಂದರೆ ಪುಣ್ಯಕ್ಷೇತ್ರದಲ್ಲಿ ಬಂದಿದ್ದೀರಿ, ದಾನ ಕೊಡದೆ ಯಾಕೆ ನೀವು ಸಮಯ ವ್ಯರ್ಥ ಮಾಡ್ಕೋತೀರಿ ಸಂಪತ್ತನ್ನು, ಹಾಗೆ ಅಂತ ಎಚ್ಚರಿಕೆ ಕೊಡ್ತಾರೆ ವಾದರಾಜರು. ಇನ್ನೊಂದು ಕಡೆಯಲ್ಲಿ ಧರ್ಮಶಾಸ್ತ್ರ ಇನ್ನೊಂದು ಮಾತು ಹೇಳ್ತಾರೆ. ಅಕಸ್ಮಾತು ದಾನ ಕೊಡಬೇಕು, ಪಾತ್ರರು ಸಿಗಲಿಲ್ಲ ಅಂತಾದರೆ ಆವಾಗ ಸಂಕಲ್ಪ ಮಾಡಿದ ದಾನವನ್ನು ನೀರಲ್ಲಿ ವಿಸರ್ಜನೆ ಮಾಡಬೇಡಿ ಅಂತಲೂ ಒಂದು ಮಾರ್ಗ ಹೇಳ್ತಾರೆ. ಇದೆಲ್ಲ ಯಾಕೆ ಹೇಳ್ಕೊಂಡು ಬಂದೆ ಅಂದರೆ, 2 ದಾನಕ್ಕೆ ಅಂದರೆ ಅನ್ನದಾನಕ್ಕೆ ಪಾತ್ರ ವಿವೇಚನೆ ಬೇಕಾಗಿಲ್ಲ. ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಅನ್ನಕ್ಕೆ ಹಸಿದವನೇ ಪಾತ್ರ. ನೀವಿನ್ನೇನು ಯೋಚನೆ ಮಾಡಬೇಡಿ, ಯಾರು ಹಸಿದಿದ್ದಾರೆ ಅವರಿಗೆ ಅನ್ನ ಹಾಕಿ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಅನ್ನದಾನಕ್ಕೆ ಹಸಿದವನೇ ಪಾತ್ರ. ಇನ್ನೇನು ಮೀನಾ ಮೇಷ ಎಣಿಸ್ತಾ ಕೂತ್ಕೋಬೇಡಿ ನೀವು, ಹಾಗೆ ಅಂತ ಎಚ್ಚರಿಕೆ ಹೇಳ್ತಾರೆ. ಅನ್ನದಾನದ ವಿಶೇಷ ಏನು ಅಂತಂದರೆ, ಆಗಲೇ ಹೇಳಿದಾಗ, ಒಂದು ಅನ್ನದಾನವನ್ನು ಮಾಡಿದರೆ ಪ್ರಾಣವನ್ನು ದಾನ ಮಾಡಿದಷ್ಟು ಪುಣ್ಯ. ಯಾಕೆಂದರೆ ಅನ್ನದಲ್ಲಿ ಅನ್ನ ತಿಂದು ಅವರು ಬದುಕಿರ್ತಾರೆ, ಅವರ ಬದುಕಿಗೆ ಮೂಲಾಧಾರ ಅನ್ನ. ಆದ್ದರಿಂದ ಅನ್ನವನ್ನು ದಾನ ಕೊಟ್ಟರೆ ಬದುಕನ್ನೇ ದಾನ ಕೊಟ್ಟ ಹಾಗೆ ಅಂತ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಕೃತ್ವಾಪಿ ಸುಮಹತ್ ಪಾಪಂ ಯೋ ಪಶ್ಚಾತ್ ಅನ್ನದೋ ಭವೇತ್ ಸರ್ವಪಾಪ ವಿನಿರ್ಮುಕ್ತ ಲೋಕಾನಾಪ್ನೋತಿ ಚಾಕ್ಷಯಾನ್. ಎಂಥ ಪಾಪಗಳನ್ನೇ ಮಾಡಿರಲಿ, ಅದಕ್ಕೆ ಒಳ್ಳೆ ಪ್ರಾಯಶ್ಚಿತ್ತ ಅಂದರೆ ಅನ್ನದಾನ. ಅದಕ್ಕೆ ಹೇಳ್ತಾರೆ, ಎಂಥ ದೊಡ್ಡ ದೊಡ್ಡ ಪಾಪಗಳನ್ನೇ ಮಾಡಿರಲಿ, ನೀವು ಅನ್ನದಾನ ಮಾಡಿದರೆ ಆ ಎಲ್ಲ ಪಾಪಗಳನ್ನು ಕಳ್ಕೊಳ್ತೀರಿ, ಹಾಗೆ ಅಂತ ಹೇಳ್ತಾರೆ. ಮಹಾಭಾರತದಲ್ಲೂ ಕೂಡ ಅನ್ನದಾನದ ಬಗ್ಗೆ ಅನೇಕ ಸಂಗತಿಗಳು ಬರುತ್ತೆ. ಅಲ್ಲಿ ಅದೇ ಮಾತು ಹೇಳ್ತಾರೆ, ನಿಮಗೆ ಇಂಥ ಪಾಪ ಮಾಡಿದ್ರೆ ಇಷ್ಟು ಜನ ವಿಪ್ರರಿಗೆ ಅನ್ನದಾನ ಮಾಡಿರಿ, ಹಾಗೆ ಅಂತ ಹೇಳ್ತಾರೆ. ಹಾಗೆ ಅನ್ನದಾನ ಅನ್ನೋದು ಎಲ್ಲ ಪಾಪಗಳ ಪ್ರಾಯಶ್ಚಿತ್ತ. ಅದರೊಳಗೂ ಕೂಡ ದೇವಾಲಯದಲ್ಲಿ ಪ್ರತಿಷ್ಠೆ ಆದಾಗ, ಸಂಪ್ರೋಕ್ಷಣೆ ಆದಾಗ, ಜೀರ್ಣೋದ್ಧಾರ ಆದಾಗ, ಚಂಡಾಲರವರೆಗೆ ಎಲ್ಲರಿಗೂ ಅನ್ನದಾನ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಬರೀ ಬ್ರಾಹ್ಮಣರಿಗೆ ಮಾತ್ರ ದಾನ ಅಲ್ಲ, ಅನ್ನದಾನ ಅಲ್ಲ. ಒಂದು ದೇವಸ್ಥಾನದಲ್ಲಿ ದೇವರು ಪ್ರತಿಷ್ಠೆ ಮಾಡಿದ್ರೆ, ಹಾಗೆಯೇ ಒಂದು ಸಂಪ್ರೋಕ್ಷಣೆ ಮಾಡಿದ್ರೆ, ಜೀರ್ಣೋದ್ಧಾರ ಮಾಡಿದ್ರೆ, ಆವಾಗ ಚಂಡಾಲರವರೆಗೆ ಎಲ್ಲ ಜಾತಿ ಜನಾಂಗದವ್ರಿಗೂ ಅನ್ನದಾನ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು, ಹಾಗೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆ ಅನ್ನದಾನದ ಮಹತ್ವವನ್ನು ಅಷ್ಟು ಹೇಳ್ತಾರೆ. ಆದ್ದರಿಂದ ನಾವು ತಿಳಿಯದೋ ಮಾಡಿರತಕ್ಕ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂದರೆ ಅನ್ನದಾನ ಮಾಡೋದು, ಹಾಗೆ ಹೇಳ್ತಾರೆ. ಇಂತಹ ಕ್ಷೇತ್ರಗಳಲ್ಲಂತೂ ದಿನ ಸಾವಿರಾರು ಜನ ಊಟ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಅನ್ನದಾನಕ್ಕೆ ನಾವು ಏನು ದ್ರವ್ಯವನ್ನು ಸಮರ್ಪಣೆ ಮಾಡಿದರೆ ಅದರಿಂದ ಮಹತ್ತರವಾದ ಪುಣ್ಯ ಬರುತ್ತೆ ಅನ್ನೋದು ನಾವು ಗಮನಿಸಬೇಕು. ಅನಂತರ ಪುರಾಣ ಪುಸ್ತಕಗಳನ್ನು ಕೈಯಾರೆ ಬರೆದು ಅದನ್ನು ದಾನ ಕೊಡೋದು. ಹಳೆ ಕಾಲದಲ್ಲಿ ಗ್ರಂಥದಾನಕ್ಕೆ ಬಹಳ ಮಹತ್ವ ಹೇಳ್ತಾರೆ. ಒಂದು ಕಾರಣ, ಆ ಕಾಲದಲ್ಲಿ ಇವಾಗಿನ ಹಾಗೆ ಪ್ರಿಂಟಿಂಗ್ ಯುಗ ಅಲ್ಲ ಅದು. ಹಾಗಾಗಿ ಪುಸ್ತಕಗಳು ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಮತ್ತು ಎಷ್ಟೋ ಜನ ಅದು ಯಾರಾದರೂ ಕೈಲಿ ಬರೆಸಿ ಪುಸ್ತಕವನ್ನು ಆಮೇಲೆ ಅದನ್ನು ಸಮಾಜಕ್ಕೆ ಕೊಡಬೇಕು. ಆ ತರಹ
ಗ್ರಂಥಗಳನ್ನು ರಚನೆ ಮಾಡಿದವರಿಗೂ ಕೂಡ ಅವರು ಅನೇಕ ಜನರ ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರತಿ ಬರೆಸಬೇಕಾಗಿತ್ತು, ಬರೆಸೇ ಕೊಡಬೇಕಾಗಿತ್ತು. ಅಂಥ ಒಂದು ಕಾಲ ಇತ್ತು. ಅದಕ್ಕೆ ಲಿಪಿಕಾರರು ಅಂತಲೇ ಕೆಲವರು ಇರೋರು. ಅವರ ಪುಸ್ತಕಗಳನ್ನು ಬರೆಯೋದೇ ಅವರ ಜೀವನಕ್ಕೊಂದು ಆಧಾರ. ಅಂಥ ಒಂದು ಲಿಪಿಕಾರರು ಅಂತೆಲ್ಲ ಇರೋರು. ಹಾಗಾಗಿ ಪುಸ್ತಕವನ್ನು ಪಡೆಯೋದು ಬಹಳ ಕಷ್ಟದ ಸಮಯ ಆಯಿತು. ಅದಕ್ಕೋಸ್ಕರ ಪುಸ್ತಕವನ್ನು ಬರೆದು ಅದನ್ನು ದಾನ ಕೊಡೋದ್ರಿಂದ ಆ ಪುಸ್ತಕವನ್ನು ಉಪಯೋಗಿಸಿ ಅವರೇನು ಅಧ್ಯಯನ ಮಾಡ್ತಾರೆ, ಆ ಅಧ್ಯಯನದ ಪುಣ್ಯದಿಂದ ಇವರಿಗೆ ಶ್ರೇಯಸ್ಸಾಗತ್ತೆ ಅನ್ನತಕ್ಕಂಥ ಒಂದು ಸಂದರ್ಭಗಳು ಬಂತು. ಹೀಗೆ ಆ ಪುಸ್ತಕವನ್ನು ದಾನ ಕೊಡ್ತಕ್ಕಂಥದ್ದು. ಅನಂತರ ವಿತ್ತಂ ದದ್ಯಾತ್ ಉಪಾಧ್ಯಾಯೇ ಛಾತ್ರಾಣಾಂ ಭೋಜನಾದಿಕಂ. ಒಂದು ಮಾತು ಹೇಳ್ತಾರೆ, ಎಲ್ಲಿ ಶಾಸ್ತ್ರಾಧ್ಯಯನ ಮಾಡ್ತಾರೆ ಆ ಶಾಸ್ತ್ರಾಧ್ಯಯನ ಮಾಡುವಂತಹ ಉಪಾಧ್ಯಾಯರಿಗೆ, ಶಾಸ್ತ್ರಾಧ್ಯಯನ ಮಾಡಿಸುವ ಉಪಾಧ್ಯಾಯರಿಗೆ, ಶಾಸ್ತ್ರಾಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡಿದರೆ ಕಿಮದತ್ತಂ ಭವೇತ್ತೇನ, ಏನು ಕೊಟ್ಟಿಲ್ಲ ಅಂತ ಎಲ್ಲ ಕೊಟ್ಟ ಹಾಗಾಯ್ತು ಅವರು. ಆದ್ದರಿಂದ ಶಾಸ್ತ್ರಾಧ್ಯಯನ, ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಉಪಾಧ್ಯಾಯರು, ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇರತಕ್ಕಂತಹ ಕಡೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಯಥೇಚ್ಛವಾಗಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದರೆ ಅದರಿಂದ ವಿಶೇಷವಾದ ಪುಣ್ಯ ಇದೆ, ಭಗವದ್ ಅನುಗ್ರಹವಾಗತ್ತೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಈಗಂತೂ ಚಿಣ್ಣರಿಗೆ ಅನ್ನದಾನದ ಒಂದು ಯೋಜನೆಗಳನ್ನು ಇಲ್ಲೆಲ್ಲ ಹಾಕಿರ್ತಾರೆ. ನಾವೇ ಅಷ್ಟೆಲ್ಲ ಮಾಡೋದಕ್ಕಾಗಲ್ಲ. ಅಷ್ಟು ಶಾಲೆಯ ಮಕ್ಕಳಿಗೆ, ಶಾಸ್ತ್ರಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಊಟ ಹಾಕಲಿಕ್ಕೆ ನಾವೇ ಸ್ವತಂತ್ರವಾಗಿ ಆಗಲ್ಲ. ಅಂತಹ ಸಂಸ್ಥೆಗಳಿರುತ್ತೆ. ಅಂಥ ಕಡೆಯಲ್ಲಿ ನಾವು ಹೋಗಿ ದ್ರವ್ಯದಾನವನ್ನು ಮಾಡಿ ಆ ಅನ್ನದಾನಕ್ಕೆ ನಾವು ನಮ್ಮ ಸಹಕಾರವನ್ನು ಕೊಟ್ಟರೆ ಅದರಿಂದ ಮಹತ್ತರವಾದ ಪುಣ್ಯ ಬರುತ್ತೆ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಅಂಶವನ್ನು ಹೇಳ್ತಾರೆ. ಏನಂತಂದರೆ, ಅಪರಾಧವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ದಾನಗಳಲ್ಲಿ ಒಂದು ಪಾತ್ರವನ್ನು ಹೇಳ್ತಾರೆ. ದಶಾಪರಾಧಾಸ್ತೋಯೇನ ಕ್ಷೀರೇಣ ಸ್ನಾಪನಾಚ್ಛತಂ ಸಹಸ್ರಂ ಪಯಸಾ ದಧ್ನಾ ಘೃತೇನ ಅಯುತಮಿಷ್ಯತೆ. ಭಗವಂತನಿಗೆ ನಾವು ಪಂಚಾಮೃತ ಅಭಿಷೇಕ ಮಾಡ್ತೇವೆ. ಅದರಲ್ಲಿ ನೀರಿನಿಂದ, ಇಲ್ಲಿ ಒಂದು ರೀತಿ ಬರ್ತಾ ಇದೆ, ಬೇರೆ ಕಡೆಯಲ್ಲಿ ಬೇರೆ ರೀತಿ ಹೇಳ್ತಾರೆ. ಅಂದರೆ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ 10 ಅಪರಾಧಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ. ಹಾಲಿನಿಂದ ಅಭಿಷೇಕವನ್ನು ಮಾಡಿದ್ರೆ 100 ಅಪರಾಧಗಳನ್ನು ಪರಿಹಾರ ಮಾಡ್ತಾನೆ. ಆನಂತರ ಮೊಸರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ 1000 ಅಪರಾಧಗಳು ಪರಿಹಾರ ಆಗುತ್ತೆ. ತುಪ್ಪದಿಂದ ಭಗವಂತನಿಗೆ ಅಭಿಷೇಕ ಮಾಡಿದ್ರೆ 10,000 ಅಪರಾಧಗಳು ಪರಿಹಾರ ಆಗುತ್ತೆ. ಹಾಗೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಹೇಳಿಕೊಂಡು ಗಂಧೋದಕದಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ ಅನಂತ ಅಪರಾಧಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಮನೆಯಲ್ಲಿ ಪ್ರತಿನಿತ್ಯ ನಾವು ಸಾಲಿಗ್ರಾಮಾದಿಗಳನ್ನು ಇಟ್ಟುಕೊಂಡು ಅಭಿಷೇಕ ಮಾಡ್ತಾ ಇದ್ದರೆ ಮತ್ತು ಅಭಿಷೇಕ ಆಗುವ ಕಡೆಯಲ್ಲಿ ನಾವು ಆ ವಸ್ತುಗಳನ್ನು ಕೊಡೋದರಿಂದ ಇದೆಲ್ಲ ಹೆಚ್ಚಿನ ಖರ್ಚಿಲ್ಲದೆ ಸಣ್ಣ ಸಣ್ಣ ಸೇವೆಗಳಿಂದಲೇ ದೊಡ್ಡ ದೊಡ್ಡ ಪಾಪಗಳನ್ನು, ಅಪರಾಧಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದು ವಿಧಿವಿಧಾನಗಳನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಎಂಬ ಅಂಶವನ್ನು ನಾವು ತಿಳ್ಕೊಳ್ಬೇಕು.